ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಆತ್ಮಸ್ಪರ್ಶ ಕಾರ್ಯಕ್ರಮವನ್ನು ನೀವು ಸತತವಾಗಿ ವೀಕ್ಷಿಸ್ತಾ ಇದ್ದೀರಿ. ಪ್ರತಿ ವಾರ ಇದರಿಂದ ನೀವು ಪಡೆದುಕೊಂಡಂಥ ಆಶೀರ್ವಾದಗಳಿಗೆ ನೀವು ನಿಮ್ಮ ಫೋನ್ ಕರೆಯ ಮೂಲಕವಾಗಿ ಮತ್ತು ನಿಮ್ಮ ಇಮೇಲ್ಗಳ ಮೂಲಕವಾಗಿ ನನ್ನೊಟ್ಟಿಗೆ ನೀವು ಹಂಚಿಕೊಳ್ತಾ ಇದ್ದೀರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಮಾತ್ರವಲ್ಲದೆ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಸತತವಾಗಿ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ಕೆಲವರಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪರಿಚಯ ಇಲ್ಲದಿರಬಹುದು, ಅವರಿಗೆ ಪರಿಚಯ ಪಡಿಸಿರಿ. ಮತ್ತು ಖಂಡಿತವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ದೇವರು ನಮಗೆ ಆತ್ಮೀಕವಾದ ಬೆಳಕು ನಮ್ಮ ಆತ್ಮದಲ್ಲಿ ಚೆಲ್ಲಲಿ, ನಮ್ಮ ಆತ್ಮವನ್ನು ಸ್ಪರ್ಶಿಸಿ ನಮ್ಮನ್ನು ಬದಲಾಯಿಸಲಿ ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಾವು ಪ್ರವೇಶಿಸುವ. ಸ್ವಾಮಿ ಕರ್ತನಾದ ದೇವರೇ, ಇಂದಿನ ಕಾರ್ಯಕ್ರಮವನ್ನು ನಿನ್ನ ಬಲವುಳ್ಳ ಹಸ್ತಗಳಿಗೆ, ಅದೃಶ್ಯವಾದ ಅಮೃತ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೋಸ್ಕರ ಟಿ ವಿ ಮುಂದೆ ಕೂತಿರುವಂಥ ನನ್ನೆಲ್ಲ ಬಂಧುಗಳನ್ನು ಆಶೀರ್ವದಿಸಿರಿ. ಅವರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಕಾಯಿಲೆಯಲ್ಲಿರುವವರನ್ನು ಮುಟ್ಟಿ ಗುಣಪಡಿಸಿರಿ. ಮತ್ತು ಎಲ್ಲ ವಿಧವಾದಂಥ ಕರ್ತನೆ ಅಂಟು ಕಾಯಿಲೆಗಳಿಂದ ಮತ್ತು ಮಾರಕವಾದ ರೋಗಗಳಿಂದ ಸ್ವಾಮಿ ನರಳುತ್ತಿರುವವರನ್ನು ಮುಟ್ಟಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಸ್ವಾಮಿ ಸ್ವಸ್ಥಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಜೀವವುಳ್ಳ ವಚನಗಳು ಕೇಳುತ್ತಿರುವಾಗಲೇ ಅವರ ದೇಹದಲ್ಲಿರುವ ಒಂದೊಂದು ಕಣಗಳಲ್ಲಿಯೂ ನಿನ್ನ ಶಕ್ತಿಯು ಪ್ರವಾಹಿಸಿ ಅವರನ್ನು ಆಶೀರ್ವದಿಸಿ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮಾಟ ಮಂತ್ರದ ಶಕ್ತಿಯಲ್ಲಿ ಸ್ವಾಮಿ ನರಳುತ್ತಿರುವವರನ್ನು, ದುರಾತ್ಮನ ಶಕ್ತಿಯಲ್ಲಿ ಹಾಲೆಲ್ಲೂಯ್ಯ ಕಷ್ಟಪಡುತ್ತಿರುವವರನ್ನು ಯೇಸು ಕ್ರಿಸ್ತನ ಅದ್ಭುತವಾದ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ವಾಕ್ಯದ ಬಲದಿಂದ ಅವರು ಗುಣಮುಖರಾಗಿ ನಿನ್ನ ಸಾಕ್ಷಿಗಳಾಗಲು ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ನಿನ್ನ ಕಾರ್ಯಕ್ರಮವನ್ನು ನೀನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇನೆ. ಆಮೇನ್. Yes, my friends, once again I thank you for tuning into this program, The Spirit Touch. And I pray that God, the Holy Spirit, would touch your spirit and soul and even body and bless you very, very much. Yes, let's continue our very, very important ಸಬ್ಜೆಕ್ಟ್ ಕಾಲ್ಡ್ ಪ್ರೇಯರ್. ಪ್ರಾರ್ಥನೆಯ ಕುರಿತಾಗಿರುವ ಈ ಒಂದು ಅತಿ ಅಮೂಲ್ಯವಾದ ವಿಷಯ ಕುರಿತಾಗಿ ನಾವು ಅನೇಕ ವಾರಗಳಿಂದ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಸೊ ಕಳೆದ ಎಪಿಸೋಡಿನಲ್ಲಿ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನಾವು ಕ್ಷಮಿಸದೆ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೆ ನಾವು ಎಷ್ಟು ಕಾಲ, ಎಷ್ಟು ಉದ್ದ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆಗೆ ದೇವರು ಸ್ಪಂದಿಸುವುದಿಲ್ಲ. ಬದಲಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ ಅಷ್ಟೇ. ಸೊ ದ ಲಾಸ್ಟ್ ಎಪಿಸೋಡ್ ಐ ಸೆಡ್, ವಿದೌಟ್ ಫಾರ್ಗಿವಿಂಗ್ ಅವರ್ ಎನಿಮೀಸ್, ಇಫ್ ವಿ ಪ್ರೇ, ಅವರ್ ಪ್ರೇಯರ್ will be hindered by our own unforgiveness, and God will not answer to such prayer. So the Lord Jesus taught in that model prayer, Matthew chapter 6:12, that when we pray, we must be willing to forgive others, then ask God, please forgive my sin also. Then only God will forgive and answer to our prayer. ನಾವು ಪ್ರಾರ್ಥನೆ ಮಾಡುವಾಗ ನಾವು ನಮಗೆ ತಪ್ಪು ಮಾಡಿದವರನ್ನು ಮನಸಾರೆ ಕ್ಷಮಿಸುವುದಕ್ಕೆ ನಾವು ಮನಸ್ಸುಳ್ಳವರಾಗಿದ್ದುಕೊಂಡು ದೇವರಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ, ದೇವಾ ನನ್ನನ್ನು ಕ್ಷಮಿಸಿರಿ ಎಂಬ ಪ್ರಾರ್ಥನೆಯೊಂದಿಗೆ ಇತರ ಪ್ರಾರ್ಥನಾ ವಿಷಯಗಳನ್ನು ದೇವರ ಮುಂದೆ ನಾವು ಇಟ್ಟುಕೊಳ್ಳುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಸರಿಯಾಗಿ ಸ್ಪಂದಿಸಿ ಉತ್ತರಿಸುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿದ್ದಾನೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ, ಇನ್ ಮ್ಯಾಥ್ಯೂ ಚಾಪ್ಟರ್ 18 verse 21 to 35, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ
35ನೇ ವಚನಗಳ ತನಕ ನಾವು ಓದುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವುದನ್ನು ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಶಾಸ್ತ್ರಿಗಳು ಯೇಸುವಿನ ಅಧಿಕಾರವನ್ನು ವಿಚಾರಿಸಿದಾಗ ಆತನು ತನ್ನ ತಕ್ಕ ಉತ್ತರ ಕೊಟ್ಟು ಅವರು ಮಾಡಿದ ದೈವದ್ರೋಹವನ್ನು ತೋರಿಸುವುದಕ್ಕಾಗಿ ಯೇಸು ಸ್ವಾಮಿ 3 ಸಾಮ್ಯಗಳನ್ನು ಇಲ್ಲಿ ಹೇಳುತ್ತಾನೆ. 18ನೇ ಅಧ್ಯಾಯದ 21ನೇ ವಚನದಿಂದ ನಾವು ಕೆಳಗೆ ಓದುವಾಗ ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಮಾತನಾಡುತ್ತಿರುವಾಗ, ಕ್ಷಮಾಪಣೆ ಕುರಿತಾಗಿ ಹೇಳುತ್ತಿರುವಾಗ, ನನಗೆ ತಪ್ಪು ಮಾಡಿದವರನ್ನು ನಾನು ಹೇಗೆ ಕ್ಷಮಿಸಬೇಕು, ಎಷ್ಟು ಸಲ ಕ್ಷಮಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿದ್ದಂಥ ಪೇತ್ರನು ಕೇಳ್ತಾನೆ. ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಂತರ ಸಾಲ ಮಾಡಿದ ಒಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದಿದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನೂ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಅಲ್ಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳ್ಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು, ಅಂದರೆ ಕೋಟ್ಯಾಂತರ ರೂಪಾಯಿಗಳ ಸಾಲ ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಆಮೇಲೆ ಗಮನಿಸಿರಿ, 35ನೇ ವಚನ, verse 35, ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸಹ ತನ್ನ ಸಹೋದರನಿಗೆ ಮನಪೂರ್ವಕವಾಗಿ, ನಿನ್ನೆ ದಿವಸ ಅಥವಾ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಇವತ್ತು ಕೂಡ ನಾನು ಹೇಳಿದ್ದೆ, ನಾವು ಮನಪೂರ್ವಕವಾಗಿ ಕ್ಷಮಿಸಬೇಕು. ನಮಗೆ ವಿರೋಧ ಮಾಡಿದವರನ್ನು, ನಮಗೆ ತಪ್ಪು ಮಾಡಿದವರನ್ನು, ನಮಗೆ ದ್ರೋಹ ಮಾಡಿದವರನ್ನು, ನಮಗೆ ಹಿಂಸೆ ಕೊಟ್ಟವರನ್ನು, ನಮ್ಮನ್ನು ಹೀಯಾಳಿಸಿದವರನ್ನು, ನಮಗೆ ಅವಮಾನಪಡಿಸಿದವರನ್ನು ನಾವೇನು ಮಾಡಬೇಕು? ಹೇಗೆ ಕ್ಷಮಿಸಬೇಕು? ನಾವು ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ಬಹಳ ಗಮನಿಸಬೇಕಾದಂಥ, ಶ್ರದ್ಧೆಯಿಂದ ನಾವು ಅನುಸರಿಸಬೇಕಾದ ಒಂದು ಸಾಮ್ಯದ ಕುರಿತಾಗಿ ಇಲ್ಲಿ ಸ್ವಾಮಿ ಹೇಳ್ತಿದ್ದಾನೆ. ನೋಡ್ರಿ, ಅವನ ಸಾಲ ಎಷ್ಟು ಕೋಟ್ಯಾಂತರ ರೂಪಾಯಿಗಳ ಸಾಲವಾಗಿತ್ತು. ಆ ಮೊದಲನೇ ಸೇವಕನ ಸಾಲ ಅವನಿಗೆ ಅದು ಕೊಟ್ಟು ತೀರಿಸಲಿಕ್ಕೆ ಆಗದೆ ಹೋದಾಗ ಅವನ ಹೆಂಡತಿ ಮಕ್ಕಳನ್ನು ಸೆರೆಮನೆಯೊಳಗೆ ಹಾಕಿ ಹಿಂಸಿಸಬೇಕು ಎಂಬುದಾಗಿ, ಕೊಟ್ಟು ತೀರಿಸುವ ತನಕ ಹಿಂಸಿಸಬೇಕೆಂಬುದಾಗಿ ಯಜಮಾನ ಹೇಳ್ತಾನೆ. ಆದರೆ ಆಗ ಬೇಡಿಕೊಳ್ತಾನೆ, ಅಯ್ಯೋ ಯಜಮಾನ್ಯ, ಕ್ಷಮಿಸಿರಿ, ನಾನು ಕೊಟ್ಟು ತೀರಿಸ್ತೇನೆ. ಆಗಿನ ಕಾಲದಲ್ಲಿ
ಒಬ್ಬ ವ್ಯಕ್ತಿ ಸಾಲ ತೆಗೆದುಕೊಂಡು ಅದು ಕೊಟ್ಟು ತೀರಿಸಲಿಕ್ಕೆ ಸಾಧ್ಯವಾಗದೆ ಹೋದಲ್ಲಿ ಅವನನ್ನು ಮಾತ್ರವಲ್ಲ, ಅವನ ಹೆಂಡತಿ, ಅವನ ಮಕ್ಕಳನ್ನು ಸಹಿತವಾಗಿ ಸೆರೆಮನೆಯೊಳಗೆ ಹಾಕುವ ಪದ್ಧತಿ ಇತ್ತು. ಕೆಲವೊಂದು ಊರುಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಈ ಪದ್ಧತಿ ಈಗಲೂ ಸಹ ಇದೆ, ಜಾರಿಯಲ್ಲಿ ಇದೆ. ಆದರೆ ಈ ಯಜಮಾನನು ಅವನನ್ನು ಸಂಪೂರ್ಣವಾಗಿ ಕ್ಷಮಿಸಿಬಿಟ್ಟ. ಆದರೆ ಇವನು ಹೊರಗೆ ಹೋದಾಗ ಅವನಿಗೆ ಸ್ವಲ್ಪ ಹಣ ಕೊಡಬೇಕಾದವನು, ಸಾವಿರಗಟ್ಟಲೆ ಕೂಡ ಇಲ್ಲ, ಸ್ವಲ್ಪ ಹಣ ಕೊಡಬೇಕಾದವನು ಅವನನ್ನು ಸಿಕ್ಕಿದಾಗ ಕೊಡಪ್ಪ ನನ್ನ ಹಣ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ದಯವಿಟ್ಟು ತಾಳಿಕೋ ಸ್ವಾಮಿ, ನಾನು ಕೊಟ್ಟು ತೀರಿಸ್ತೀನಿ. ಆದರೆ ಅವನು ಮನಸ್ಸಿಲ್ಲದೆ, ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದೆ ಅವನು ಏನು ಮಾಡಿದನು? ಅವನು ಆ ಸೇವಕನನ್ನು, ಆ ಬಡ ಸೇವಕನನ್ನು, ಅವನ ಹೆಂಡತಿಯನ್ನು, ಅವನ ಮಕ್ಕಳನ್ನು ಸೆರೆಮನೆಗೆ ಹಾಕಿ ಕೊಟ್ಟು ತೀರಿಸುವ ತನಕ ಪೀಡಿಸುವವರ, ಹಿಂಸೆ ಪಡಿಸುವವರ, ಕಷ್ಟ ಕೊಡುವವರ ಕೈಗೆ ಒಪ್ಪಿಸಿಕೊಟ್ಟರೆಂಬುದಾಗಿ ನಾವು ನೋಡ್ತೇವೆ. ಈ ಸುದ್ದಿಯನ್ನು ತಿಳಿದಂಥ ಇವನ ಯಜಮಾನು ಏನು ಮಾಡಿದನು? ಇವನ ವಿಷಯದಲ್ಲಿ ಆ ಯಜಮಾನು, ದೊಡ್ಡ ಯಜಮಾನಿ ಹೇಳುತ್ತಾನೆ, ದೊಡ್ಡ ದಣಿ ಹೇಳುತ್ತಾನೆ, ನೀಚನಾದ ಸೇವಕ ನೀನು ನನಗೆ ಎಷ್ಟು ಕೋಟಿಗಟ್ಟಲೆ ಹಣ ಕೊಡಬೇಕಾಗಿದೆ, ಆದರೆ ನಾನು ನಿನ್ನನ್ನು ಕ್ಷಮಿಸಿಬಿಟ್ಟೆ. ನನ್ನನ್ನು ಬೇಡಿಕೊಂಡಾಗ, ನನ್ನ ಮುಂದೆ ನೀನು ಬಿದ್ದು ಬಿಟ್ಟಾಗ ನಾನು ನಿನ್ನನ್ನು ಮನಸ್ಸಾರೆ ಕ್ಷಮಿಸಲಿಲ್ಲವೋ? ನಿನ್ನ ಸ್ನೇಹಿತನು, ನಿನ್ನ ಜೊತೆಗಾರನು ನಿನಗೆ ಸ್ವಲ್ಪ ಹಣ ಕೊಡಬೇಕಾಗಿತ್ತು, ಆದರೆ ಅವನು ನಿನ್ನನ್ನು ಬೇಡಿಕೊಂಡಾಗ ನಿನಗೆ ಯಾಕೆ ನನ್ನ ಆ ಒಂದು ಕ್ಷಮಾಪಣೆಯ ಒಂದು ಎಳ್ಳಷ್ಟು ಕ್ಷಮಾಪಣೆ ಕೂಡ ನಿನಗೆ ಯಾಕೆ ಇರಲಿಲ್ಲ? ಆದ ಕಾರಣ ನಿನ್ನನ್ನು, ನಿನ್ನ ಹೆಂಡತಿ ಮಕ್ಕಳನ್ನು ನಿನ್ನ ಕೋಟ್ಯಾಂತರ ರೂಪಾಯಿ ಕೊಟ್ಟು ತೀರಿಸುವ ತನಕ ನೀವು ಪೀಡೆಯನ್ನು, ಹಿಂಸೆಯನ್ನು ಅನುಭವಿಸಬೇಕೆಂಬುದಾಗಿ ಹೇಳಿ ಅವರನ್ನು ಸೆರೆಮನೆಯೊಳಗೆ ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಸ್ವಾಮಿ ಈ ಸಾಮ್ಯವನ್ನು ಹೇಳಿದ ಮೇಲೆ, ಈ ಉಪಮಾನವನ್ನು ಹೇಳಿದ ನಂತರ ಸ್ವಾಮಿ ಹೇಳುತ್ತಾನೆ, ನೋಡ್ರಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಹ ದೇವರು ಯಾರಿಗೂ ಪಕ್ಷಪಾತ ಮಾಡುವವನಲ್ಲ. ನೀವು ಪಾದಿರಿಯಾಗಬಹುದು, ಪಾಸ್ಟರ್ ಆಗಿರಬಹುದು, ಸೇವಕನಾಗಿರಬಹುದು, ಸಾಮಾನ್ಯವಾದ ವಿಶ್ವಾಸಿಯಾಗಿರಬಹುದು. ನಿಮ್ಮಲ್ಲಿ ಪ್ರತಿಯೊಬ್ಬನು, every one of you, God is not respecter of anybody. You may be a pastor, you may be a bishop, you may be a God's servant, you may be a teacher, you may be a common person, a layman, you may be anybody. ನೀವು ಸೃಷ್ಟಿಕರ್ತನಾದ ದೇವರ ಕ್ಷಮಾಪಣೆಯನ್ನು ಅನುಭವಿಸುವಂಥ ವ್ಯಕ್ತಿಯಾಗಿದ್ದರೆ, ನಾನು ನಿಮಗೆ ಹೇಳುತ್ತೇನೆ, ನಿಮಗೆ ಎಷ್ಟೆಲ್ಲ ತಪ್ಪುಗಳು ಬೇರೆಯವರು ಮಾಡಿರುತ್ತಾರೋ ಆ ತಪ್ಪುಗಳು ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಎಂಬುದಾಗಿ ಒಪ್ಪಿಕೊಂಡಾಗ ಕ್ಷಮಿಸುವುದಕ್ಕೆ ನಿಮಗೆ ಮನಸ್ಸಿರಬೇಕು. ಕ್ಷಮಿಸದೆ ನೀವು ಎಷ್ಟು ಕಾಲದ ಪ್ರಾರ್ಥನೆ ಮಾಡಿಕೊಂಡರೂ ಸೃಷ್ಟಿಕರ್ತನಾದ ದೇವರು, ಪವಿತ್ರನಾದ ತಂದೆ ದೇವರು, ಕ್ಷಮಿಸುವ ತಂದೆ ದೇವರು ನಿಮ್ಮ ತಪ್ಪುಗಳು ಕ್ಷಮಿಸುವುದಿಲ್ಲ ಎಂಬುದಾಗಿ ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವೂ ಕೂಡ ಕೊಡುವುದಿಲ್ಲ. God who is in heaven, He will not only forgive your sin, He will not just listen your prayer and answer your prayer also. If you have an attitude of anger, attitude of resentment, or a mindset of unforgiveness or bitterness or enmity towards your brother or towards that person who has done evil to you, or the person who have spoiled your name or your children's future, or people who have done so much harm in your workplace. And God says this morning, with wholeheartedly, you must be forgiving that person, because I have
forgiven you. I have forgiven you. ನಾನು ನಿಮ್ಮನ್ನು ಕ್ಷಮಿಸಿದ್ದರಿಂದ, ನಾನು ನಿಮ್ಮ ಸಕಲ ಪಾಪಗಳನ್ನು ನೀನು ಪಶ್ಚಾತ್ತಾಪಪಟ್ಟಾಗ ನಾನು ಕ್ಷಮಿಸಿದನಲ್ವೋ, ಆದ ಕಾರಣ ನೀನು ಕ್ಷಮಿಸಬೇಕು, ಮನಸ್ಸಾರೆ ಕ್ಷಮಿಸು ಎಂಬುದಾಗಿ ದೇವರು ಹೇಳುತ್ತಾನೆ. ಗಾಡ್ ಈಸ್ ಟೆಲ್ಲಿಂಗ್ ಯು forgive. You forgive just like I have forgiven your sin. ನಿಮ್ಮ ಪಾಪ ಅತಿ ಭಯಂಕರವಾದ ಆ ಸಾಲವನ್ನು ಯಾವ ಮನುಷ್ಯನು, ಭೂಮಿಯ ಮೇಲಿರುವ ಯಾವ ಮನುಷ್ಯನು, ಯಾವ ಧರ್ಮ ಗುರುಗಳು, ಯಾವ ಜನರು ಕ್ಷಮಿಸಲಿಕ್ಕೆ ಆಗದಿರುವಂಥ ಪಾಪವನ್ನು ಸೃಷ್ಟಿಕರ್ತನಾದ ಪರಿಶುದ್ಧ ದೇವರು ನಿಮ್ಮನ್ನು ಮನಸಾರೆ ಕ್ಷಮಿಸಿದ್ದರಿಂದ ದೇವರು ಹೇಳುತ್ತಾನೆ, ನೀವು ಕೂಡ ಇತರ ತಪ್ಪುಗಳನ್ನು ಕ್ಷಮಿಸಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. Unless you experience the forgiveness from your heavenly Father, you cannot understand the importance of forgiving the trespasses of others. You got it? ಸೃಷ್ಟಿಕರ್ತನಾದ ಪರಮಾತ್ಮ ದೇವರ, ಪರಿಶುದ್ಧ ದೇವರ ಕ್ಷಮಾಪಣೆಯನ್ನು, ಉಚಿತಾರ್ಥಪರವಾದ ಕ್ಷಮಾಪಣೆಯನ್ನು ವ್ಯಕ್ತಿಗತವಾಗಿ ನೀವು ಅನುಭವಿಸದ ಹೊರತು ಇತರರನ್ನು ನೀವು ಮನಸಾರೆ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯು ನೀಡ್ ಟು ರಿಸೀವ್ ದಟ್ ಫ್ರೀ ಗಿಫ್ಟ್ ಆಫ್ ಫಾರ್ಗಿವ್ನೆಸ್ ಫ್ರಮ್ ದ ಹೋಲಿ ಗಾಡ್, ದ ಹೋಲಿ ಫಾದರ್. ಪರಲೋಕದ ನಮ್ಮ ಸೃಷ್ಟಿಕರ್ತನಾದ ಪವಿತ್ರನಾದ ತಂದೆಯಿಂದ ನಾವು ಉಚಿತಾರ್ಥ ಕ್ಷಮಾಪಣೆಯನ್ನು ಹೊಂದಿಕೊಳ್ಳದೆ, ಅನುಭವಿಸಿಕೊಳ್ಳದೆ, ಕ್ಷಮಾಪಣೆಯಾದ ಆ ಒಂದು ಕ್ಷಮಾಪಣೆಯ ಶ್ರೇಷ್ಠತೆಯನ್ನು, ಕ್ಷಮಾಪಣೆಯ ಆ ಒಂದು ಕ್ರಯವನ್ನು, ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಸೊ ಫಸ್ಟ್ ಆಫ್ ಆಲ್ I am asking you this question, my friend. Are you forgiven by the true and only living holy God? ಒಬ್ಬನೇ ಪರಿಶುದ್ಧನಾದ ಸೃಷ್ಟಿಕರ್ತನಾದ ಸತ್ಯ ದೇವರಿಂದ ನಿಮ್ಮ ಸಕಲ ಪಾಪಗಳಿಗೂ ನೀವು ಕ್ಷಮಾಪಣೆಯನ್ನು ಹೊಂದಿಕೊಂಡ ವ್ಯಕ್ತಿಯೋ? ಸತ್ಯವೇದವು ಹೇಳುತ್ತದೆ, ದ ಬೈಬಲ್ ಟೆಲ್ಸ್ ಅಸ್, ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅರಿಕೆ ಮಾಡಿಕೊಂಡರೆ ಸೃಷ್ಟಿಕರ್ತನಾದ ದೇವರು ನಂಬಿಗಸ್ತನು, ನೀತಿವಂತನೂ ಆಗಿರುವುದರಿಂದ, ಪರಿಶುದ್ಧನಾಗಿರುವುದರಿಂದ ಆತನು ನಿಮ್ಮ ಸಕಲ ಪಾಪಗಳನ್ನು ಕ್ಷಮಿಸಿ ಪರಿಹರಿಸಿ ನಿಮ್ಮನ್ನು ಪವಿತ್ರಗೊಳಿಸುತ್ತಾನೆ. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಸಕಲ ಪಾಪವನ್ನು ಕ್ಷಮಿಸಿ ನಿಮ್ಮನ್ನು ಪವಿತ್ರಗೊಳಿಸುತ್ತದೆ. 2000 ವರ್ಷಗಳ ಹಿಂದೆ, 2000 years ago, Jesus shed his precious sinless blood on your behalf to pay the penalty of your sin, to pay the debt of your sin. Jesus shed his innocent blood, his holy blood for you, my friend. But if you accept it by faith in your soul and spirit, then only you can experience that free gift of forgiveness from the holy God. ಯೇಸು ಕ್ರಿಸ್ತನು ಸುರಿಸಿದಂಥ ಆ ಶಿಲುಬೆಯ ಯಜ್ಞವನ್ನು, ಆ ಸುರಿಸಿದ ಪರಿಶುದ್ಧವಾದ ರಕ್ತವು ನನ್ನ ಪಾಪದ ಪರಿಹಾರಕ್ಕೋಸ್ಕರವಾಗಿತ್ತು, ನನ್ನನ್ನು ಪವಿತ್ರಗೊಳಿಸುವುದಕ್ಕೋಸ್ಕರವಾಗಿತ್ತು ಎಂಬುದಾಗಿ ನೀವು ಮನಸಾರೆ ನಂಬಿ ಅದನ್ನು ಸ್ವೀಕಾರ ಮಾಡಿಕೊಂಡರೆ ಮಾತ್ರ ನಿಮ್ಮ ಪಾಪಗಳಿಗೆ ಪರಿಹಾರ ಸಿಕ್ಕುವುದು. ನಿಮ್ಮ ಹೃದಯವು, ನಿಮ್ಮ ಆತ್ಮವು ದೇವರು ಪವಿತ್ರಗೊಳಿಸಿ ನಿಮ್ಮನ್ನು ನೂತನ ವ್ಯಕ್ತಿಯಾಗಿ ಮಾಡುವುದಕ್ಕೆ ಸಾಧ್ಯ. ಮನೆ ತುಂಬ ಸಾಬೂನಿರುವುದರಿಂದ ನಿಮ್ಮ ಬಟ್ಟೆಲಿರುವಂಥ ಕೊಳಕು ಹೋಗೋದಿಲ್ಲರಿ. ಮನೆಯಲ್ಲಿ ಸಾಕಷ್ಟು ಸಾಬೂನಿರುವುದರಿಂದ ನಮ್ಮ ಮೈ ಮೇಲಿರುವಂಥ ಕೊಳಕು ಹೋಗುವುದಿಲ್ಲ. ಮೈ ಮೇಲಿರುವ ಕೊಳೆ ಹೋಗಬೇಕಾದರೆ, ಬಟ್ಟೆ ಮೇಲಿರುವಂಥ ಕೊಳೆ ಹೋಗಬೇಕಾದರೆ ಸಾಬೂನ್ ಹಚ್ಚಿ ನೀರಲ್ಲಿ ಅದು ತೊಳೆದರೆ ಮಾತ್ರ ಸಾಧ್ಯ. ಇದೊಂದು ಸಿದ್ಧಾಂತವಾಗಿ ಮಾತ್ರ ನಿಮ್ಮ ಜ್ಞಾನದಲ್ಲಿ, ಬುದ್ಧಿಯಲ್ಲಿ ತಿಳ್ಕೊಂಡದ್ರಿಂದ ನಿಮ್ಮ ಪಾಪಕ್ಕೆ ಪರಿಹಾರ ಆಗುವುದಿಲ್ಲ. ಈ ಸಿದ್ಧಾಂತವು, ಈ ದೇವರ ತತ್ವವು ನಿಮ್ಮ ಆತ್ಮದ
ಸತ್ಯವಾಗಿ ನೀವು ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಂಡು, ಯೇಸು ಸ್ವಾಮಿ, ನನ್ನ ಪಾಪ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಪ್ರಾಣದಾನ ಮಾಡಿದ ಯೇಸುವೆ, ನಾನಿದನ್ನು ನಂಬುತ್ತೇನೆ. ನಾನು ಪರಿಶುದ್ಧನಾಗಬೇಕು, ನನ್ನ ಪಾಪಗಳಿಗೆ ಕ್ಷಮಾಪಣೆಯಾಗಬೇಕು, ನನ್ನ ಪಾಪಗಳೆಲ್ಲವನ್ನು ಕ್ಷಮಿಸಿರಿ ಎಂಬುದಾಗಿ ನೀವು ಪರಲೋಕದ ತಂದೆಯ ಮುಂದೆ ನೀವು ಪಶ್ಚಾತ್ತಾಪ ಮಾಡಿದರೆ ನಿಮ್ಮ ಪಾಪಕ್ಕೆ ಈ ಕ್ಷಣದಲ್ಲಿಯೇ ಪರಿಹಾರ ಆಗ್ಬೋದು. ಓನ್ಲಿ ಇಫ್ ಯು ಕನ್ಫಸ್ ಯುವರ್ ಸಿನ್ ಟು ದ ಫಾದರ್ ಇನ್ ಹೆವೆನ್, then only your sin will be forgiven. ಸ್ವರ್ಗದ ತಂದೆಯೊಟ್ಟಿಗೆ ನಿಮ್ಮ ಪಾಪವನ್ನು ಅರಿಕೆ ಮಾಡಿಕೊಂಡರೆ ಮಾತ್ರ, ಭೂಮಿಯಲ್ಲಿರುವಂಥ ಯಾವ ಮನುಷ್ಯರ ಮುಂದೆ ನೀವು ಪಾಪವನ್ನು ಅರಿಕೆ ಮಾಡಿಕೊಂಡರೂ ನಿಮ್ಮ ಪಾಪಕ್ಕೆ ಪರಿಹಾರ ಸಿಕ್ಕುವುದಿಲ್ಲ ಎಂಬುದಾಗಿ ನನ್ನ ಬೈಬಲ್ ಹೇಳುತ್ತದೆ. ಪಾಪವನ್ನು ಪರಿಹರಿಸುವವನು ಯೇಸು ಒಬ್ಬನೇ ಆಗಿದ್ದಾನೆ. ಈ ದಿನಮಾನಗಳಲ್ಲಿ ಕ್ರೈಸ್ತ ಬಾಂಧವರು ಸಾವಿರಾರು ಗಟ್ಟಲೆ ಜನರು, ಮಿಲಿಯಾಂತರ ಜನರು ಲೆಂಡ್ ಡೇಸ್, ಶೋಕದ ದಿನ ಎಂಬುದಾಗಿ ಆಚರಣೆ ಮಾಡುತ್ತಿದ್ದಾರೆ. ಅದೇ ಸಮಯದಲ್ಲಿ ತಮ್ಮೊಳಗಿರುವಂಥ ವಿರೋಧ ಅವರು ಕ್ಷಮಿಸಲಿಕ್ಕೆ ಅಥವಾ ಅವರ ಹೃದಯದಲ್ಲಿರುವಂಥ ಬೇರೆಯವರು ಅವರಿಗೆ ಮಾಡಿದ ತಪ್ಪುಗಳನ್ನು ಮನಸಾರೆ ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದೆ ಪ್ರತಿ ದಿವಸ ದೇವಾಲಯಕ್ಕೆ ಹೋಗೋರಿದ್ದಾರೆ, ಪ್ರತಿ ದಿವಸ ಪ್ರಾರ್ಥನೆ ಮಾಡಿಕೊಳ್ಳೋರಿದ್ದಾರೆ. ಆದರೆ ಮಿತ್ರ, ನಾನು ಕೇಳುತ್ತೇನೆ, ನಿಮಗೆ ವಿರೋಧ ಮಾಡಿದವರನ್ನು ನೀವು ಕ್ಷಮಿಸುವುದೀರಾ? ನೀವು ಕ್ಷಮಿಸುವುದಕ್ಕೆ ಈ ಬೆಳಿಗ್ಗೆ ಮನಸ್ಸು ಮಾಡುತ್ತೀರಾ? ಅವರು ಮಾಡಿದ ಎಂಥ ದೊಡ್ಡ ತಪ್ಪಾದರೂ ಸರಿ, ಅವರು ಮಾಡಿದ ಪಾಪದ ತಪ್ಪುಗಳಲ್ಲಿ ಎಷ್ಟು ನೀವು ಒಂದು ಪುಸ್ತಕ ಫುಲ್ ಬರೆದಿಟ್ಟುಕೊಳ್ಳಬಹುದು. ಅಷ್ಟೊಂದು ತಪ್ಪುಗಳು ಬಹುಶಃ ನಿಮಗೆ ವಿರೋಧವಾಗಿ ಮಾಡಿರಬಹುದು. ಆದರೂ ದೇವರು ಕ್ಷಮಿಸ್ತಾನೆ. ಅವೆಲ್ಲವನ್ನು ನಾನು ಒಂದೇ ಕ್ಷಣದಲ್ಲಿ ಅಳಿಸಿಬಿಡುವುದಕ್ಕೆ ನಾನು ಶಕ್ತನು. ಆದರೆ ಆ ಪಾಪವನ್ನು ಕ್ಷಮಿಸುವುದಕ್ಕೆ ನಿನಗೆ ಮನಸ್ಸಿದೆಯೋ? ನಿನ್ನ ಪಾಪಗಳೆಲ್ಲವನ್ನು ಒಂದು ಕ್ಷಣದಲ್ಲಿ ನಾನು ಅಳಿಸಿಬಿಡುವನು. ಅದೇ ರೀತಿಯಲ್ಲಿ ಅವರ ಪಾಪಗಳನ್ನು ನೀನು ಅಳಿಸಿಬಿಡುವುದಕ್ಕೆ, ಮರೆತು ಬಿಡುವುದಕ್ಕೆ, ಮನಸ್ಸಾರೆ ಕ್ಷಮಿಸುವುದಕ್ಕೆ ನಿನಗೆ ಮನಸ್ಸಿದೆಯಾ? ಮನಸ್ಸು ಮಾಡುವುದಾದರೆ ಕರ್ತನು ಹೇಳುತ್ತಾನೆ, ನಾನು ನಿನ್ನನ್ನು ಕ್ಷಮಿಸುವೆನು, ನಿನ್ನನ್ನು ಶಾಂತಿ ಸಮಾಧಾನದ ತುಂಬಿಸುವೆನು. ಇಲ್ಲವಾದರೆ ನೀನು ನಿನಗೋಸ್ಕರವಾಗಿಯೇ ಒಂದು ಸೆರೆಮನೆಯನ್ನು ಕಟ್ಟಿಕೊಂಡು ಆ ಸೆರೆಮನೆಯೊಳಗೆ ನೀನು ಸ್ವತಂತ್ರನಲ್ಲದೆ ನೀನು ಯಾವಾಗಲೂ ಗುಲಾಮನಾಗಿದ್ದುಕೊಂಡು ನೀನು ಅಸಮಾಧಾನದಲ್ಲಿ ಜೀವಮಾನವೆಲ್ಲ ನರಳಬೇಕಾಗುವುದು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳುತ್ತಾನೆ, ಹೌದು, ವೆನ್ ಎ ಪರ್ಸನ್ ಡೂ ನಾಟ್ ಫಾರ್ಗಿವ್ ದ ಸಿನ್ಸ್ ಆರ್ ದ wrongs of the others, he is making a prison for himself and he is captive inside the prison which he has made by himself. ತಾನೇ ತನ್ನಷ್ಟಕ್ಕೆ ಮಾಡಿಕೊಂಡಂಥ ಒಂದು ಸೆರೆಮನೆಯೊಳಗೆ ತನ್ನನ್ನು ಇರಿಸಿಕೊಂಡು ಅವನು ಯಾವಾಗಲೂ ಹಿಂಸೆಯನ್ನು ಮಾನಸಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಹಿಂಸೆಯನ್ನು ಅನುಭವಿಸುವಂಥ ಒಬ್ಬ ವ್ಯಕ್ತಿಯಾಗಿರುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮೈ ಫ್ರೆಂಡ್, ಗಾಡ್ ವಾಂಟ್ ಟು ಸೆಟ್ ಯು ಫ್ರೀ ದಿಸ್ ಮಾರ್ನಿಂಗ್. ಯೇಸು ಸ್ವಾಮಿ ಬೆಳಿಗ್ಗೆ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ ಬಯಸ್ತಾನೆ. ನೀವು ಮಾಡಿಕೊಂಡಂಥ ಕ್ಷಮಿಸದೇ ಇರುವಂಥ ಅಥವಾ ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದೇ ಇರುವಂಥ ಆ ಒಂದು ಸೆರೆಮನೆಯಲ್ಲಿ ನೀವು ಈ ಬೆಳಿಗ್ಗೆ ಇರುವುದಾದರೆ ಆ ಸೆರೆಮನೆಯೊಳಗಿಂದ ನಿಮ್ಮನ್ನು ಹೊರಗೆ ತಂದು ನಿಮ್ಮನ್ನು ಸ್ವತಂತ್ರನಾಗಿ ಬಿಡುವುದಕ್ಕೆ ದೇವರು ಈ ಬೆಳಿಗ್ಗೆ ಬಯಸ್ತಾನೆ. ಯೇಸು ಸ್ವಾಮಿ, ನನ್ನ ತಪ್ಪುಗಳನ್ನು ಕ್ಷಮಿಸಿರಿ, ನಾನು ಇತರರ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತೇನೆ, ನನ್ನನ್ನು ಬಿಡುಗಡೆ ಮಾಡು, ನನ್ನ ಅಸಮಾಧಾನದಿಂದ ನನ್ನನ್ನು ಬಿಡುಗಡೆಗೊಳಿಸು, ನನ್ನ ಈ ಕಾಯಿಲೆಗಳಿಂದ ನನ್ನನ್ನು ಬಿಡುಗಡೆಗೊಳಿಸು, ನನ್ನ ಈ ಮನಸ್ಸಿನ ಈ ಅಸ್ವಸ್ಥತೆಗಳಿಂದ ನನ್ನನ್ನು ಬಿಡುಗಡೆಗೊಳಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ಯೇಸು ಸ್ವಾಮಿ ಈ ಕ್ಷಣದಲ್ಲಿಯೇ ನಿಮ್ಮನ್ನು ಬಿಡಿಸುತ್ತಾನೆ. ಈ ಸತ್ಯವು ನಿಮ್ಮನ್ನು ಈ ಬೆಳಿಗ್ಗೆ ಬಿಡುಗಡೆಗೊಳಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಸ್ವಾಮಿ ಹೇಳಿದ್ದು, ನೀವು ಸತ್ಯವನ್ನು ತಿಳಿಯುವಿರಿ, ತಿಳಿದ ಸತ್ಯಕ್ಕೆ ನಿಮ್ಮನ್ನು ಒಳಪಡಿಸಿಕೊಳ್ಳುವಿರಿ, ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೇಸುವಿನ ಮೂಲಕ ನಿಮಗೆ ಬೆಳಿಗ್ಗೆ ಬಿಡುಗಡೆಯಾಗಲಿ. ಆಮೇನ್.